ಇನ್ನು ಅಯೋಧ್ಯೆಯ ಬಾಬರಿ ಮಸೀದಿ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಾಬರಿ ಮಸೀದಿ ಎಂದು ಯಾವತ್ತಿಗೂ ನಿರ್ಮಾಣ ಆಗೋದಿಲ್ಲ. ಅದನ್ನು ನಿರ್ಮಿಸುವ ಕಲ್ಪನೆ ಮಾಡಿದ್ರೂ ನಾಶ ಆಗ್ತಾರೆ. ಬಾಬರಿ ಮಸೀದಿ ಎಂದೂ ನಿರ್ಮಾಣ ಆಗೋದಿಲ್ಲ. ಅದನ್ನು ನಿರ್ಮಿಸುವ ಕಲ್ಪನೆ ಮಾಡಿದ್ರೂ ನಾಶ ಆಗ್ತಾರೆ. ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿಕೆ ಮತ್ತೆ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಡಬಲ್ ಇಂಜಿನ್ ಸರ್ಕಾರ ಇರೋವರೆಗೂ ಬಾಬರಿ ಆಗೋದಿಲ್ಲ. ಎಷ್ಟೇ ವರ್ಷ ಕಳೆದರೂ ಬಾಬರಿ ಮಸೀದಿ ತಲೆ ಎತ್ತಲ್ಲ. ಪಂಚರಾಜ್ಯ ಚುನಾವಣಾ ಹಿನ್ನೆಲೆ ಹೇಳಿಕೆ ಕೊಟ್ಟ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಪಂಚರಾಜ್ಯ ಎಲೆಕ್ಷನ್ ಇದೆ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಹೀಗೆ ಪಂಚರಾಜ್ಯ ಎಲೆಕ್ಷನ್ ಇರುವುದರಿಂದ ಈ ಸಂದರ್ಭದಲ್ಲಿ ಪೊಲಿಟಿಕಲ್ ಪ್ರೇರಿತ ಸ್ಟೇಟ್ಮೆಂಟ್ಗಳು ಅನಿವಾರ್ಯ ಬಿಜೆಪಿಗೆ. ಯೋಗಿ ಆದಿತ್ಯನಾಥ್ ಪಂಚರಾಜ್ಯ ಎಲೆಕ್ಷನ್ ಚುನಾವಣಾ ಪ್ರಚಾರದ ರ್ಯಾಲಿಯಲ್ಲಿದ್ದ ಸಂದರ್ಭದಲ್ಲಿ ಹೇಳೋದಕ್ಕೊಂದು ಹೇಳಿಕೆ ಬೇಕು. ಹಾಗಾಗಿ ಕೆಲ ಸೂಕ್ಷ್ಮ ವಿಚಾರಗಳನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಡೋದಾದ್ರೆ ದೇಶದಾದ್ಯಂತ ಚರ್ಚೆ ಆಗುತ್ತೆ ಅನ್ನೋದು ರಾಜಕಾರಣಿಗಳಿಗೆ ಗೊತ್ತಿರತಕ್ಕಂಥ ವಿಚಾರ. ಈ ಪಂಚರಾಜ್ಯ ಎಲೆಕ್ಷನ್ ಹೊಸ್ತಿಲಿನಲ್ಲಿ ಬಾಬರಿ ಮಸೀದಿಯ ಸ್ಟೇಟ್ಮೆಂಟ್ ಬೇಕಿತ್ತಾ? ಬಾಬರಿ ಮಸೀದಿಯ ವಿವಾದಗಳನ್ನು ಮುನ್ನೆಲೆಗೆ ತರುವುದರೊಂದಿಗೆ ದೇಶದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡಬೇಕಾ? ಹಾಗಾದರೆ ಬಿಜೆಪಿ ನಿರೀಕ್ಷೆ ಮಾಡ್ತಿರೋದೇನು? ಯೋಗಿ ಆದಿತ್ಯನಾಥ್ ಬಯಸ್ತಾ ಇರೋದೇನು? ಬಾಬರಿ ಮಸೀದಿ ವಿವಾದ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಅಡಿಯಲ್ಲಿ ಇತ್ಯರ್ಥ ಆಗಿದೆ. ಆ ಬಾಬರಿ ಮಸೀದಿಯ ಅಯೋಧ್ಯೆಯ ಭೂಮಿಯಲ್ಲಿ ದೈವಸ್ಥಾನಕ್ಕೊಂದಷ್ಟು ಜಾಗ, ಮಸೀದಿಗೊಂದಷ್ಟು ಜಾಗ, ಆಸ್ಪತ್ರೆಗೊಂದಷ್ಟು ಜಾಗ, ಇದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈಗಾಗಲೇ ತೀರ್ಪು ಪ್ರಕಟಗೊಂಡು ಆ ತೀರ್ಪಿನ ಭಾಗವಾಗಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾಗಿದೆ. ಅಯೋಧ್ಯ ಪ್ರದೇಶದಲ್ಲಿ ಬಾಬರಿ ಮಸೀದಿಯ ಜಾಗದಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಆಸ್ಪತ್ರೆಗೆ ಸೀಮಿತವಾಗಿಟ್ಟ ಜಾಗದಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಲಿದೆ. ಇವೆಲ್ಲವೂ ಸಾಂಗವಾಗಿ ನಡೀತಿರಬೇಕಾದ್ರೆ ಯೋಗಿ ಆದಿತ್ಯನಾಥ್ ಮಧ್ಯಪ್ರವೇಶ ಮಾಡಿ ಈ ವಿಚಾರವನ್ನು ಮುನ್ನೆಲೆಗೆ ತರೋ ಪ್ರಯತ್ನ ಯಾಕೆ ಅನ್ನೋದು ಈಗ ರಾಜಕೀಯ ಚರ್ಚೆ. ಒಂದು ಕಡೆ ಪಂಚರಾಜ್ಯ ಎಲೆಕ್ಷನ್ನಲ್ಲೂ ಬಿಜೆಪಿ ಗೆದ್ದು ಬೀಗುವ ಹಠಕ್ಕೆ ಬಿದ್ದಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ಸು ಕೂಡ ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು ಕೊಡ್ತಾ ಇದೆ. SIR ವಿರುದ್ಧ ಕಾಂಗ್ರೆಸ್ಸು, ಇನ್ನು ಕೆಲ ಕಮ್ಯುನಲ್ ವಿಚಾರದಲ್ಲಿ ಬಿಜೆಪಿ. ಎರಡೂ ಪಕ್ಷಗಳು ಒಂದೊಂದು ವಿಚಾರಗಳನ್ನು ಆಯ್ಕೆ ಮಾಡಿಕೊಂಡು ಆ ವಿಚಾರದಲ್ಲಿ ರಾಜಕೀಯ ಮಾಡೋದಂತೂ ನಿಂತಿಲ್ಲ. ಒಟ್ಟಾರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತೊಂದು ಸ್ಟೇಟ್ಮೆಂಟ್ ಕೊಡುವುದರ ಮುಖೇನ ಸಂಚಲನಕ್ಕೆ ಸೃಷ್ಟಿಯಾಗಿದ್ದಾರೆ. ಬಾಬರಿ ಮಸೀದಿ ಎಂದು ನಿರ್ಮಾಣ ಆಗೋದಿಲ್ಲ ದೇಶದಲ್ಲಿ. ಅದನ್ನು ನಿರ್ಮಿಸುವ ಕಲ್ಪನೆ ಮಾಡಿದರೂ ಕೂಡ ಅವರು ನಾಶ ಆಗ್ತಾರೆ. ಸಿಎಂ ಯೋಗಿ ಹೇಳಿಕೆ ಈಗ ಮತ್ತೆ ಸಂಚಲನ. ಡಬಲ್ ಇಂಜಿನ್ ಸರ್ಕಾರ ಅಂದರೆ ಬಿಜೆಪಿ ಸರ್ಕಾರ, ಅದು ಈ ದೇಶದಲ್ಲಿ ಇರೋವರೆಗೂ ಬಾಬರಿ ಆಗೋದಿಲ್ಲ. ಎಷ್ಟೇ ವರ್ಷ ಕಳೆದರೂ ಬಾಬರಿ ಮಸೀದಿ ತಲೆ ಎತ್ತೋದಿಲ್ಲ. ಪಂಚರಾಜ್ಯ ಚುನಾವಣಾ ಹಿನ್ನೆಲೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.